ಒಂದೇ ಪಾರ್ಟಿಯಲ್ಲಿ ವೇದಿಕೆ ಮೇಲೆ ಒಟ್ಟಿಗೆ ಕೂತ್ಕೊಂಡಿದ್ರು ಕೂಡ ಒಳಗೊಳಗೆ ದೂರವಾಗಿದ್ರು. ನಮ್ಮ ಗೋವಿಂದಣ್ಣ ಅವರಿಗೆ ಅದರ ಹಿಂದಿನ ಗುಸುಗುಸು ಏನು ಅಂತ ಗೊತ್ತಾಗುತ್ತೆ. ಹಿಂಗಿರುವಾಗ ಓಪನ್ ಆಗಿ ಹಿಂಗೆಲ್ಲ ಹೇಳಿದ್ರೆ ಬಿಡೋ ಮಾತಿದ್ಯಾ? ಅವರು ಕಲೆ ಹಾಕಿ ಬಿಟ್ಟಿದ್ದಾರೆ. ಇತ್ತೀಚಿನವರೆಗೂ ಸಮಸಮ ಅಂತಾನೆ ಹೇಳಿ ಇರುವಂತಹ ನಾಯಕರು ಸಮಸ್ಯೆಯ ವಿಷಯ. ಸೊ ಈಗ ಯಾರ ಸಮಸ್ಯೆ, ಏನ್ ಸಮಸ್ಯೆ, ಯಾಕೆ ಸಮಸ್ಯೆ ಅನ್ನೋದೆಲ್ಲ ಗೋವಿಂದಣ್ಣನ ಮೂಲಗಳ ಮೂಲಕ ನಮ್ಮ ಒಳನೋಟಕ್ಕೆ ಕಂಡಿದೆ. ಏನದು? ಈ ಸ್ಟೋರಿ ನೋಡ್ಕೊಂಡು ಬರೋಣ. ಛೇ ಇವ್ರು ಹಿಂಗಲ್ಲ ಅಂತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲಪ್ಪ. ಇವರೇ ಹಿಂಗ್ ಹೇಳ್ಬಿಟ್ರೆ ಉಳಿದವರೆಲ್ಲ ಇನ್ನೇನೇನ್ ಹೇಳಬಹುದು ಅಂತ ಯಾರೋ ಯಾರಿಗೋ ಏನೋ ಹೇಳಿದ್ದನ್ನ ಹೇಳುತ್ತಾ ಬಂದ್ರು ನಮ್ಮ ಗೋವಿಂದಣ್ಣ. ಅಲ್ಲಿಗೆ ಅವರ ಕಿವಿಗೆ ಏನೋ ಹೊಸ ಗುಸುಗುಸು ಬಿದ್ದಿದೆ ಅನ್ನೋದು ಪಕ್ಕ ಆಯ್ತು. ಅರೆ ಗೋವಿಂದಣ್ಣ, ಏನದು ಅವ್ರು ಹಿಂಗ್ ಹೇಳಿದ್ರು ಹಂಗ್ ಹೇಳಿದ್ರು ಅಂದ್ರೆ ಯಾರು ಯಾರಿಗೆ ಯಾವಾಗ ಏನ್ ಹೇಳಿದ್ರು, ಯಾಕೆ ಹೇಳಿದ್ರು ಎಲ್ಲ ಹೇಳಿ ಗೋವಿಂದಣ್ಣ ಅಂದಾಗ ಬಾಯ್ಬಿಟ್ರು ನೋಡಿ. ಹೇಳದಂತೆ ಹೇಳಿದವರ ಕತೆ. ವಿಷಯ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರ ಜೊತೆಗಿನ ಮುನಿಸಿನ ಬಗ್ಗೆ ಸತೀಶ್ ಜಾರಕಿಹೊಳಿ ಬೇರೆಯದ್ದೇ ರೀತಿಯಲ್ಲಿ ಮೊದಲ ಬಾರಿ ಮಾತನಾಡಿದ್ದಾರೆ. ಇಷ್ಟು ದಿನ ಸಿದ್ದರಾಮಯ್ಯ ಜೊತೆಗಿನ ಮುನಿಸಿನ ಬಗ್ಗೆ ಏನೇ ಕೇಳಿದ್ರು ಹಾಗೇನೂ ಇಲ್ಲ, ಮೊದಲಿಂದಾನೂ ನಾವು ಹೀಗೆ ಇರೋದು, ಬೇಕಾದ್ರೆ 10 ವರ್ಷದ ಹಿಂದಿನ ವಿಡಿಯೋ ತೆಗೆದು ನೋಡಿ ಅನ್ನುತ್ತಿದ್ದವರು ಈಗ ರಾಗ ಬದಲಿಸಿದ್ದಾರೆ. ನಾನೊಂದು ತೀರ ನೀನೊಂದು ತೀರ. ಸಿದ್ದರಾಮಯ್ಯ ವರ್ಸಸ್ ಸತೀಶ್ ಜಾರಕಿಹೊಳಿ ಸಮಸ್ಯೆ. ಸಿದ್ದು ಜೊತೆ ಸಮಸ್ಯೆ ಅಂದ್ರೆ ಇದೆಲ್ಲ ರಾಜ್ಯದ ಸಮಸ್ಯೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ ನಂತರ ಅವರ ಜೊತೆಗಿನ ವೈಮನಸ್ಸಿನ ಬಗ್ಗೆ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಮಾತಾಡಿದ್ದಾರೆ. ಈ ಮಾತಿನಲ್ಲಿ ಅವರ ಅಧಿಕೃತ ವ್ಯಾಖ್ಯಾನ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಜೊತೆಗಿನ ಸಮಸ್ಯೆ ರಾಜ್ಯದ ಸಮಸ್ಯೆ ಅಲ್ಲ, ಅದು ನಮ್ಮ ಸಮಸ್ಯೆ ಅನ್ನೋದು. ಹೌದಲ್ವಾ? ಸತೀಶ್ ಜಾರಕಿಹೊಳಿ ಹೇಳಿರೋದು ಸರಿ ಇದೆ. ಇದೇನಿದ್ರು ಅವರಿಬ್ಬರ ಸಮಸ್ಯೆ ಅಷ್ಟೇ. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ರೆ ಬೆಳಗಾವಿ ಮೂಲಗಳು ಹೇಳ್ತಿರೋದೇ ಬೇರೆ. ಕುಂದಾನಗರಿಯ ಮೂಲಗಳು ಕೇಳ್ತಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಜೊತೆಗಿನ ಸಮಸ್ಯೆ ರಾಜ್ಯದ ಸಮಸ್ಯೆ ಅಲ್ಲ ಅಂತ ಹೇಳಿದ್ರಲ್ವಾ, ಅವರು ಹಾಗೆ ಹೇಳಿದ್ಯಾಕೆ? ಅಸಲಿಗೆ ಈಗ ಅದನ್ನ ರಾಜ್ಯದ ಸಮಸ್ಯೆ ಅಂತ ಯಾರು ಹೇಳಿದ್ರು? ಹಾಗೆ ಯಾರೂ ಹೇಳಿಲ್ಲ ಅನ್ನೋದು ಗೊತ್ತಾದ್ರೂ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ ವಿಚಾರ ಯಾಕೆ ಎಳತ್ತಂದ್ರು? ಈ ಮೂಲಕ ಸಿದ್ದರಾಮಯ್ಯನವರ ವಿಚಾರಕ್ಕೆ ಮಹತ್ವವೇ ಬೇಡ ಅನ್ನೋ ಮೆಸೇಜ್ ಕೊಡೋ ಪ್ರಯತ್ನ ಮಾಡ್ತಿದ್ದಾರಾ ಅಂತೆಲ್ಲ ಬೆಳಗಾವಿ ಮೂಲಗಳು ಹಾಕಿದ ಪ್ರಶ್ನೆಗಳಲ್ಲೇ ಕಂಡು ಕಾಣದಂತೆ ಉತ್ತರಗಳು ಇವೆ. ಆದ್ರೆ ಈತ ಸರ್ಕಾರಿ ನಿವಾಸ ಕಾವೇರಿ ಕಾರಿಡಾರ್ನಲ್ಲಿ ಕೇಳಿ ಬರ್ತಿರೋ ಮಾತುಗಳೇನು ಅಂದ್ರೆ, ಅಹಿಂದ ಚಳುವಳಿಯೇ ಬೇಕು ಅಂತ ಜೆಡಿಎಸ್ ಪಕ್ಷವನ್ನೇ ಸಿದ್ದರಾಮಯ್ಯ ತೊರೆದಾಗ ಅವರ ಬೆನ್ನ ಹಿಂದೆ ಬಂದ ಈ ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, ಕೆ ವೆಂಕಟೇಶ್, ಸಿಎಂ ಇಬ್ರಾಹಿಂ, ದಿವಂಗತ ಮಂಚನಹಳ್ಳಿ ಮಹಾದೇವ, ಎಚ್ ಎಸ್ ಮಹದೇವ್ ಪ್ರಸಾದ್ ಹಾಗೂ ಎಚ್ ವೈ ಮೇಟಿ ಅವರಂತಹ ನಾಯಕರೆಲ್ಲ ಆಗ ಪಕ್ಷ ತೊರೆದು ಬಂದಿದ್ರು. ಎಬಿಪಿಜೆಡಿ ಎಂಬ ಹೊಸ ಪಕ್ಷ ಕಟ್ಟುವಾಗಲೂ ಸಂಪನ್ಮೂಲ ನೀಡಿಕೆ ಸೇರಿದಂತೆ ಮುಂಚೂಣಿಯಲ್ಲಿದ್ದವರು ಇದೇ ಸತೀಶ್ ಜಾರಕಿಹೊಳಿ. ಅವರೇ ಈಗ ಹಿಂಗೆ ಮಾತಾಡ್ತಾರೆ ಅಂದ್ರೆ ರಾಜಕಾರಣದಲ್ಲಿ ಯಾರೂ ಶಾಶ್ವತ ಶತ್ರುಗಳೂ ಅಲ್ಲ, ಶಾಶ್ವತ ಮಿತ್ರರೂ ಅಲ್ಲ ಅನ್ನೋದು ಗ್ಯಾರಂಟಿ ಆಯ್ತು. ಈ ಕಣ್ಣಲ್ಲಿ ಇನ್ನು ಏನೇನು ನೋಡ್ಬೇಕಿದೆಯೋ ಅಂತೆಲ್ಲ ಮಾತಾಡಿದ್ದಾರೆ. ರಾಜಕೀಯ ಪಡಸಾಲೆಯಲ್ಲಿ ಸದ್ಯ ಕೇಳಿ ಬರ್ತಿರೋ ಮಾತು ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಅಂತಲ್ಲ, ನೀವು ಯಾರನ್ನೇ ನೋಡಿ ಎಲ್ಲೇ ನೋಡಿ ಸ್ನೇಹ ಸಂಬಂಧಗಳೇ ಹಿಂಗೆ. ಕೆಲವೊಮ್ಮೆ ಆತ್ಮೀಯತೆ, ಇನ್ನು ಕೆಲವೊಮ್ಮೆ ಮುನಿಸು, ಕೆಲವು ಸಂಬಂಧಗಳಲ್ಲಿ ಹುಸಿ ಮುನಿಸು, ಕೆಲವೊಮ್ಮೆ ದೂರ ಆಗ್ತಾರೆ, ಮತ್ತೆ ಹತ್ತಿರವೂ ಆಗ್ಬೋದು. ಮೊನ್ನೆ ನೀವೇ ನೋಡಿದ್ರಲ್ಲ, ಮೊದಲು ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರಿಂದ 3 ಕುರ್ಚಿ ದೂರದಲ್ಲಿ ಕೂತ್ರು, ಆಮೇಲೆ ನಾಯಕರೊಬ್ಬರು ಹೇಳಿದ್ರು ಅಂತ ಹೋಗಿ ಪಕ್ಕದಲ್ಲೇ ಕೂತ್ರು. ಸದ್ಯಕ್ಕೆ ಈ ನಾಯಕರು ಮಾತಿನ ಮಟ್ಟಿಗೆ ನಾನೊಂದು ತೀರ ನೀನೊಂದು ತೀರ ಅನ್ನೋ ರೀತಿ ಇರೋದು ಒಳನೋಟಕ್ಕೆ ಕಂಡಿದೆ.